ರೈತ ಸಂಘ ಹಸಿರು ಸೇನೆ ವತಿಯಿಂದ ನಾವೆಲ್ಲ ಇವತ್ತೇನು ಕವಿನಿ ಬ್ಯಾಕ್ವಾಟರ್ ಹತ್ರ ಇದ್ದೀವಿ. ಇವತ್ತೆಲ್ಲ ನಮ್ಮ ರೈತ ಸಂಘಟನೆಯಿಂದ ವಿಷಯ ಏನಪ್ಪ ಅಂದರೆ, ಇವತ್ತು ರಿಸಲ್ಟ್ಗಳು ಮತ್ತೆ ತರಿಬೇಕು ಅಂದ್ಬಿಟ್ಟು, ಹಾಗೆ ಅರಣ್ಯದ 3 ತಿಂಗಳಿಂದ ಮೂರು ಮುಕ್ಕಾಲು ತಿಂಗಳಿಂದ ಇವತ್ತು ಅರಣ್ಯದಲ್ಲಿ ಇವತ್ತು ರಿಸಲ್ಟ್ಗಳಾಗಿರಲಿ, ಸಫಾರಿ ಆಗಲಿ ಎಲ್ಲ ಕ್ಲೋಸ್ ಮಾಡಿದರು. ಅದರಿಂದ ನಮ್ಮ ರೈತ ಬಾಂಧವರಿಗಾಗಲಿ, ಯಾವುದೇ ಹಸು ಕರುಗಳಿಗಾಗಲಿ, ಮತ್ತು ಯಾವುದೇ ಪ್ರಾಣಿಗಾಗಿರಲಿ, ಇಲ್ಲಿ ಗಂಟ್ಲೂ ಈಗ ಏನು ರೆಸಾರ್ಟ್ ಕ್ಲೋಸ್ ಆಗಿದ್ದು ಅಲ್ಲಿಂದ ಇತ್ತಾಗೆ ಹುಲಿ ದಾಳಿ ಆಗಲಿ ಇಲ್ಲ ಚಿರತೆ ದಾಳಿ ಆಗಲಿ ಯಾವುದೂ ಇಲ್ಲಿ ಗಂಟು ಆಗಿಲ್ಲ. ಆದರೆ ಈಗ ಮತ್ತೆ ಆದೇಶ ಈಗ ಮಾಡಿರೋದ್ರಿಂದ ನಮ್ಮ ರೈತ ಸಂಘಟನೆ ಕಡೆಯಿಂದ ಉಗ್ರವಾದ ಹೋರಾಟಕ್ಕೆ ನಾವು ಈಗ ಹಮ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ, ಈಗ ನೋಡಿ, ಈಗ ಮೂರು ಮುಕ್ಕಾಲು ತಿಂಗಳಿಂದ ಈಗ ರಿಸಲ್ಟ್ ಎಲ್ಲ ಕ್ಲೋಸ್ ಆಗಿದ್ದು, ಹಾಗಾಗಿ ಪ್ರಾಣಿಗಳೆಲ್ಲ ಎಲ್ಲಿದೆ, ಪೂರ್ತಿ ಕಾಡಿಗೆ ವಾಪಸ್ ಹೋಗಿದೆ. ಇವಾಗ ರೈತರು ಸುಗಮವಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈಗ ಮತ್ತೆ ರೆಸಾರ್ಟು ಮತ್ತು ಈ ಟೂರಿಸಮ್ ಎಲ್ಲ ಮತ್ತೆ ವಾಪಸ್ ಆಯಿತು ಅಂದರೆ ಮತ್ತೆ ಅದೇ ಪ್ರಾಣಿಗಳೆಲ್ಲ ಮತ್ತೆ ಆಚೆಗೆ ಬರೋಂಥ ಕೆಲಸ ಆಗುತ್ತೆ. ಹಾಗಾಗಿ ನಾವೇನಂತ ಹೇಳ್ಕೊತಾ ಇದ್ದೀವಿ ಅಂದರೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಅರಣ್ಯ ಮಿನಿಸ್ಟ್ರಿಗೆ ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ, ನೀವೆಲ್ಲ ರೆಸಾರ್ಟ್ ಓಪನ್ ಮಾಡಿ, ನಮಗೇನು ಅಭ್ಯಂತರ ಇಲ್ಲ. ಸಫಾರಿ ಓಪನ್ ಮಾಡಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಇದಕ್ಕೆ ಮೊದಲು ನಮ್ಮ ಏನು ಬಂಡೀಪುರದಿಂದ ಹಿಡಿದು ಪಿರಿಯಾಪಟ್ಟಣ ಕಾಡಂಚೇನಿದೆ ಅಲ್ಲಿ ಗಂಟ್ಲೂ ಸೋಲಾರ್ ವ್ಯವಸ್ಥೆ ಮತ್ತು ರೈಲ್ವೆ ಬ್ಯಾರಿಗೇಡ್ ವ್ಯವಸ್ಥೆ ಮತ್ತು ಟ್ರೆಂಚಿಂಗು ನೀವು ಮಾಡಿಬಿಟ್ಟು ಆಮೇಲೆ ನೀವು ರಿಸಲ್ಟ್ ಆದರೂ ಓಪನ್ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನೀವು ಸಫಾರಿನಾದರೂ ಬಿಟ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಕಾಡು ಪ್ರಾಣಿಗಳು ಊರಿಗೆ ಬರೋದನ್ನ ತಪ್ಪಿಸ್ಬೇಕು. ಇದರಿಂದ ನೀವು ರೆಸಾರ್ಟ್ ಆಗಲಿ, ಈಗ ಟೂರಿಸಮ್ಗೆ ಈಗ ಒಳಗಡೆ ಜನ ಹೋಗ್ಬಿಟ್ಟು ಶಬ್ದ ಮಾಡ್ತು ಅಂದರೆ ಪ್ರಾಣಿ ಎಲ್ಲ ಆಚೆಗೆ ಬರ್ತಾ ಇದೆ. ಹಾಗಾಗಿ ನಾವೆಲ್ಲ ಇದರಿಂದ ನಾವು ರೈತ ಸಂಘಟನೆಯವರು ಎಲ್ಲ ಒಗ್ಗಟ್ಟಾಗಿ ಇದು ರಾಜ್ಯಾದ್ಯಂತ ಕರೆ ಕೊಡಬೇಕಾಗುತ್ತೆ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಈ ಕೆಲಸ ಆಗೋಗಂಟ ರೈಲ್ವೆ ಬ್ಯಾರಿಗೇಡು ಮತ್ತು ಸೋಲಾರು, ಟ್ರೆಂಚಿಂಗು ಈ ವ್ಯವಸ್ಥೆ ನಮ್ಮ ಕಾಡಂಚಿನ ಪ್ರದೇಶದಲ್ಲಿ ಮಾಡಿ ಮುಗಿಸಿ ನೀವು ಅವತ್ತಿಂದ ಚಾಲನೆ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಸರ್ಕಾರದಿಂದ ಎಚ್ಚರಿಕೆಯನ್ನು ನಾವು ರೈತ ಸಂಘಟನೆಯಿಂದ ತಿಳಿಸ್ತಾ ಇದ್ದೀವಿ. ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಮ್ಮ ಗಂಗಾಧರ್ ಅವರು, ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರು ಬೂದ್ನೂರು ಮಾದೇವ್ ಅವರು, ಹಾಗೂ ಬೆಡತ್ಪುರ ಹೋಬಳಿ ಅಧ್ಯಕ್ಷರಾದ ಗಣೇಶ್ ಅವರು, ಹಾಗೆ ಉಪಾಧ್ಯಕ್ಷರಾದ ಮಲ್ಲೇಗೌಡರು, ಕಾರ್ಯದರ್ಶಿಯಾದ ಶಶಿಕುಮಾರ್, ಎಚ್ ಡಿ ಕೋಟೆ ಕಾರ್ಯದರ್ಶಿಯಾದ ನಮ್ಮ ತಸ್ಲೀಮ್ ಅವರು, ಹಾಗೆ ನಮ್ಮ ರೈತ ಮಿತ್ರರು ಇವತ್ತೆಲ್ಲ ತುರ್ತಾಗಿ ಸಭೆ ಕರೆದು ಇವತ್ತು ಕೂತ್ಕೋತಾ ಇದ್ದೀವಿ. ಹಾಗಾಗಿ ನಾಳೆ ಡಿ ಸಿ ಅವ್ರದ್ದು ಇದ್ರ ಬಗ್ಗೆಯಲ್ಲಿ ನಾವು ಚರ್ಚೆ ಇಟ್ಕೊಂಡಿದ್ದೀವಿ. ನಾಳೆ 10:30 ನೇರವಾಗಿ ಡಿ ಸಿ ಅವ್ರ ಜೊತೆಲಿ ನೇರವಾಗಿ ಚರ್ಚೆ ಇದೆ. ಹಾಗಾಗಿ ನಮ್ಮ ರೈತ ಸಂಘಟನೆಯಿಂದ ಅಲ್ಲಿ ಹೋಯ್ತಾ ಇದ್ದೀವಿ. ತಂಬಾಕು ಮಂಡಳಿ ಬಗ್ಗೆಯಲ್ಲಿ ಮತ್ತು ಇದ್ರ ಬಗ್ಗೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನಾವು ಅಲ್ಲಿಗೆ ನಾಳೆ ಡಿ ಸಿ ಅವ್ರ ಜೊತೆಲಿ ನೇರವಾಗಿ ಚರ್ಚೆ ಇರುತ್ತೆ. ಹಾಗಾಗಿ ನಾವೇನಂತ ಇದ್ದೀವಿ ಅಂದರೆ, ಈ ಕೆಲಸ ಆಗೋಕ್ಕಿಂತ ಮುಂಚೆ ಏನಾದರೂ ರೆಸಾರ್ಟ್ ಆಗಲಿ ಮತ್ತು ಸಫಾರಿ ಆಗಲಿ ನೀವೇನಾದರೂ ಇಲ್ಲಿ ಉದ್ಘಾಟನೆ ಆಗಿದೆ ಅಂತ ನಮಗೇನಾದರೂ ಗೊತ್ತಾದರೆ, ಇಲ್ಲಿ ಏನು ರೆಸಾರ್ಟ್ ಇದೆ ಆ ರೆಸಾರ್ಟ್ಗಳಿಗೆ ಮುತ್ತಿಗೆ ಹಾಕೋಂಥ ಕೆಲಸ, ಹಾಗೆ ಸಫಾರಿಗಳಿಗೆ ಏನು ಗಾಡಿಗಳು ಬಂದಿದೆ ಅವೆಲ್ಲ ಪೂರ್ತಿ ನೀವು ಒಂದು ಸೈಡಿಗೆ ನಿಲ್ಲಿಸಿ ನಾವು ಬೀಗ ಹಾಕಿ ನಮ್ಮ ಬೀಗಗಳು ತಗೊಂಡೋಗ್ಬಿಟ್ಟು ಆ ಗೇಟ್ಗಳು ಕ್ಲೋಸ್ ಮಾಡಿಬಿಟ್ಟು ನಾವು ಬೀಗ ಹಾಕೋಂಥ ಕೆಲಸ ನಮ್ಮ ರೈತ ಸಂಘಟನೆಯಿಂದ ಮಾಡ್ತೀವಿ ಅಂದ್ಬಿಟ್ಟು ತಮ್ಮಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀವಿ ನಮ್ಮ ರೈತ ಸಂಘಟನೆಯಿಂದ. ಆದರೆ ಬರೀ ಮಾತುಗೆ ಸೀಮಿತ ಇದ್ದಾರೆ ರೈತ ಸಂಘಟನೆಯವರು ಅಂದ್ಬಿಟ್ಟು ನೀವು ತಿಳ್ಕೊಂಡಿರ್ಬೋದು. ಆದರೆ ಇವತ್ತೊಬ್ಬರು ರೆಸಾರ್ಟ್ ಮಾಲೀಕರು ಮಾತಾಡ್ತಾರೆ, ರೈತ ಸಂಘಟನೆಯವರು ಮಾತ್ರ ಏನು ವಹಿಸ್ಕೊಂಡೋದ್ರೆ ನಮಗೇನು ಸಂಬಂಧ ಇಲ್ಲ ಅಂತ. ಆದರೆ ಅದಕ್ಕೆ ಸೂಕ್ತವಾದ ರೈತರಿಗೆ ನೀವು ಬಿಗಿ ಬಂದೋಬಸ್ತ್ ಮಾಡಿಬಿಟ್ಟು ಮಾಡ್ರಿ ಸಮಯ, ನಾವೇನು ಬೇಡ ಅನ್ನೋಕ್ಕಿಲ್ಲ, ಅಬ್ಜೆಕ್ಷನ್ ನಾವೇನು ಮಾಡೋಕ್ಕಿಲ್ಲ. ಬಿಗಿ ಬಂದೋಬಸ್ತ್ ಮಾಡಿಸ್ಕೊಡ್ರಿ ರೈತರಿಗೆ. ಸೋಲಾರ್ ಆಗಲಿ ಮತ್ತು ರೈಲ್ವೆ ಬ್ಯಾರಿಗೇಡ್ ಆಗಿರಲಿ, ಟ್ರೆಂಚಿಂಗ್ ಫಿನಿಶಿಂಗ್ ಆಗಲಿ ಮಾಡಿಸ್ಬಿಟ್ಟು ಆಮೇಲೆ ಮಾಡಿರಿ, ನಾವೇನು ಬೇಡ ಅನ್ನೋಕ್ಕಿಲ್ಲ. ಯಾರು ಬೇಡ ಅಂತ ನಾವೇನು ಹೇಳಲ್ಲ. ಆದರೆ ರೈತರಿಗೆ ಈಗ 2-3 ಮುಕ್ಕಾಲು ತಿಂಗಳಿಂದ ಯಾವುದೇ ರೀತಿಯಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ನೀವು ನೋಡ್ಕೊಬನ್ನಿ. ಇದಕ್ಕೆ ಮೊದಲು ನೀವು ರೆಸಾರ್ಟು ಕ್ಲೋಸ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಸರಗೂರು ತಾಲೂಕಿನಲ್ಲಿ 4 ಅನಾಹುತಗಳಾಗಿದ್ದವು. ಮತ್ತು ವಾರಕ್ಕೆ 1, 2, 3 ದನಗಳು ದಿನನಿತ್ಯ ವಾರಕ್ಕೆ 3-4 ದನಗಳಿಗೆ ಹುಲಿ ದಾಳಿ ಮಾಡ್ತಾಯಿದ್ದು. ಇತ್ತೀಚಿನ ದಿನಗಳಲ್ಲಿ ಅದು ಯಾವುದು ಗಣನೆಗೆ ಬಿದ್ದಿಲ್ಲ. ಇಲ್ಲಿ ಗಂಟ್ಲು 3 ಮುಕ್ಕಾಲು ತಿಂಗಳಿಂದ ಜನ ನೆಮ್ಮದಿಲ್ಲ. ಅವರೇ ಆತ ಮನೆಗಳತ್ತವರಾಗಿರಲಿ, ಕೂಲಿ ಕಾರ್ಮಿಕರು ಆರಾಮಾಗಿ ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಯ್ತವ್ರೆ. ಇದಕ್ಕೆಲ್ಲ ನಮ್ಮ ರೈತರಿಗೆ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ಅಂದ್ಬಿಟ್ಟು ಸರ್ಕಾರಕ್ಕೆ ಎಚ್ಚರಿಸ್ತಾ ಇವೆರಡೊಂದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ
ಅಧ್ಯಕ್ಷರು ಹೇಳಿದ್ರು ಇವಾಗ ಯಾರು ರೆಸಾರ್ಟ್ನವನು ಏನೋ ಹ್ಮ್. ಏನು ಅಂತ ರೆಸಾರ್ಟ್ನವನು ಇಷ್ಟು ಅನಾಹುತ ಆಯ್ತಲ್ಲ, ಆ ರೆಸಾರ್ಟ್ನವರೆಲ್ಲ ಎಷ್ಟು ಸಮಯ ಕೊಟ್ಟಿದ್ದಾರೋ ರೈತರುಗಳಿಗೆ, ಇಷ್ಟು ಅನಾಹುತ ಆಗಿದೆ, ಇದೆಲ್ಲ ಆಗಿರೋದು ನಮ್ಮಿಂದನೇ ಅಂತ ಅವ್ರಿಗೆ ಗೊತ್ತಿದೆಯಾ? ಅದು ಆ ರೆಸಾರ್ಟ್ ಮಾಡೋದ್ರಿಂದನೇ, ಈ ಸಫರಿಯಿಂದನೇ ನಮ್ಮ ರೈತರು 4 ಜನ ಕಳ್ಕೊಂಡದ್ದು ಬಡವಲ್ಪುರದಲ್ಲಿ. ಅದು ರೆಸಾರ್ಟ್ ಅವ್ರಿಗೆ ಫಸ್ಟ್ ಗೊತ್ತಿರಲಿ. ಇದನ್ನು ರೆಸಾರ್ಟ್ ಅವ್ರಿಗೆ ಎಚ್ಚರಿಸ್ತಾ ಇದ್ದೀವಿ. ರೆಸಾರ್ಟ್ನವ್ರು ಬಾಯಿಲ್ ಬಂದಿದೆ ಅಂದ್ಬಿಟ್ಟು ಏನಾರ ಅನಾವಶ್ಯಕವಾಗಿ ಮಾತುಗಳು ಕಡ್ಸಕ್ಕೆ ನೋಡ್ತು ಅಂತಂದರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ ಅಂತ ಹೇಳಿ ನಾಳೆ ಡಿ ಸಿ ಆಫೀಸ್ಗೆ ಹೋಗ್ತಿದ್ದೀವಿ. ಮತ್ತು ನಮ್ಮ ಅಧ್ಯಕ್ಷರು ಹೇಳಿದರೆ ನಾಳೆ ಡಿ ಸಿ ಆಫೀಸರ್ ಹತ್ರ ಮಾತಾಡ್ತೀವಿ. ಅದಾದ ನಂತರ ಇದೇ ಗುರುವಾರ ನಮ್ಮ ಎಚ್ ಡಿ ಕೋಟೆ ತಾಲೂಕು ನಮ್ಮ ಮಿನಿ ವಿಧಾನಸೌಧ ಹತ್ರ ತಹಸೀಲ್ದಾರ್ ಆಫೀಸ್ ಎದುರುಗಡೆ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ. ಮನೆ ಬಂಧುಗಳೇ, ಏನಿವತ್ತು ಘಟನೆಗಳವರು ಹೋಯ್ತು ಅಂದರೆ ಆ ತಾಲ್ಲೂಕು ದಂಡಾಧಿಕಾರಿಗಳು, ಆ ಅಧಿಕಾರಿಗಳು ಏಕ್ತುಮ್ ಅವ್ರನ್ನ ಅರೆಸ್ಟ್ ಮಾಡಿಸೋದು, ಭಯಪಡಿಸೋದು, ಅವ್ರನ್ನ ತಗೊಂಡೋಗಿ ಯಾವುದೋ ಜಾಗದಲ್ಲಿ ತಗೊಂಡ್ಬಿಡೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಗಳ ಮೇಲೆ ಕೆಟ್ಟ ಅಪರಾಧ, ರೈತ ಸಂಘಟನೆಗಳ ಮೇಲೆ ಇವತ್ತು ಏನು ಎಲ್ಲ ಖಾಸಗಿ ರೆಸೆಟ್ಗಳವರು ಹಾಗೂ ಕೆಲವು ಅಧಿಕಾರಿಗಳು ಅವ್ರಗಳ ಮೇಲೆ ದೌರ್ಜನ್ಯ ಮಾಡೋದು ಜೊತೆಗೆ ಅವ್ರುಗಳು ದುಡ್ಡು ಕಾಸುಗಳಿಗೆಲ್ಲ ಅಡಾಪ್ಟ್ ಆಯ್ತವ್ರೆ, ದುಡ್ಡು ಇಸ್ಕೊಡ್ತಾರೆ, ಇವರು ದುಡ್ಡುಗೋಸ್ಕರ ಮಾಡ್ತಾವ್ರೆ ಅಂತ ರೈತರ ಮೇಲೆ ಕೆಟ್ಟ ಅಪರಾಧನ ಹೊರ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಡೀ ತಾಲೂಕಲ್ಲಿ, ಎಚ್ ಡಿ ಕೋಟೆ ತಾಲೂಕಲ್ಲಿ ಎಲ್ಲೆಲ್ಲಿ ಸಫಾರಿ ಹೋಯ್ತವೆ ಅಲ್ಲೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಅದನ್ನು ಹೋಗಿ ಬೀಗ ಹಾಕ್ತೀವಿ, ಅಲ್ಲಿಗೆ ಮುತ್ತಿಗೆ ಹಾಕ್ತೀವಿ, ಅದಂತೂ ಗ್ಯಾರಂಟಿ. ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬ್ಯಾಕ್ ವಾಟರ್ಗಳಲ್ಲಿ ಭಾಳ ಅನಾಹುತ ಆಯ್ತಾ ಇತ್ತು. ಹಾಗೆಯೇ ಎಲ್ಲ ಸಫಾರಿಗೆ ಹೋಗ್ತಾರ ಗಾಡಿಗಳೆಲ್ಲ ಮೂರುವರೆ ತಿಂಗಳಿಂದ ನಿಲ್ಲಿಸಿರುತ್ತಲೇ ಒಂದೇ ಒಂದು ಪ್ರಾಣಿ ಹಾನಿ ಆಗಿಲ್ಲ, ಯಾರಿಗೂ ಒಂದು ತೊಂದರೆ ಆಗಿಲ್ಲ, ಯಾರ ಜೀವಕ್ಕೂ ಒಂದು ಭಯ ಇಲ್ಲದೇ ಜನ ಭಾಳ ನೆಮ್ಮದಿಯಾಗಿ ದನ ಕರುಗಳು ವ್ಯವಸಾಯಗಳು ಮಾಡ್ಕೊಂಡು ಎಲ್ಲ ಜಮೀನುಗಳಲ್ಲಿ ನೀರುಗಳೆಲ್ಲ ಹಾಯಿಸ್ಕೊಂಡು ತೋಟದಲ್ಲೆಲ್ಲ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳು ಮಾಡ್ತಾಯಿದ್ರು. ಪುನಃ ಈಗ ಕರ್ನಾಟಕ ಸರ್ಕಾರ ಈಗ ಆದೇಶ ನೀಡಿದೆ. ಅದರಿಂದ ಈಗ ಇವರು ಕೂಡಲೇ ನಮಗೆ ಅದನ್ನು ನಿಲ್ಲಿಸಿ ರೈತರಿಗೆ ಅನುಗುಣವಾಗಿ ಒಳ್ಳೆಯದಾಗ ರೀತಿಲಿ ಎಲ್ಲ ರೈಲ್ ಕಂಬಿಗಳೆಲ್ಲ ಫಿನಿಶಿಂಗ್ ಮಾಡಿ ಎಲ್ಲ ಅದಕ್ಕೆ ಜಾಲರಿ ಫಿಟ್ ಮಾಡಿ, ಪ್ರಾಣಿಗಳು ಕಾಡಿಂದ ಒಂದು ಪ್ರಾಣಿಗಳು ರೈತರಿಗೆ ಬರಬಾರ್ದು, ಅದು ಜನಗಳಿಗೆ ಅನಾಹುತ ಆಗಬಾರ್ದು. ಇವತ್ತು ಯಾರ್ದೋ ಒಂದು ಆದಾಯಕ್ಕೋಸ್ಕರ ಇವರು ಏನೋ ಒಂದು ಕಾರಣಕ್ಕೋಸ್ಕರ ಪುನಃ ಅದನ್ನು ಓಪನ್ ಮಾಡಿದ್ದಾರೆ. ಇಲ್ಲಿ ರೈತರ ಜೀವಗಳು ಭಾಳ ಐತೇವೆ, ರೈತರ ಬೆಳೆಗಳು ಹಾಳಾಯ್ತೇವೆ, ದನ ಕರುಗಳು ಹಾಳಾಯ್ತೇವೆ, ಪ್ರಾಣಕ್ಕೆ ಬೆಲೆನೇ ಇಲ್ಲ, ಅದು ಭಾಳ ಅನಾಹುತ ಆಯ್ತಾ ಇದೆ. ಇದನ್ನು ಕೂಡಲೇ ಸರ್ಕಾರ ಎತ್ತೆಚ್ಕೊಂಡು ಅದೆಲ್ಲನೂ ನಿಲ್ಲಿಸಿ ರೈತರಿಗೆ ಎಲ್ಲನೂ ಬಿಗಿ ಬಂದೋಬಸ್ತ್ ಮಾಡಿಬಿಟ್ಟು ಇವರು ರೆಸೆಟಾರು ಮಾಡ್ಕೊಳ್ಳಿ, ಅವರು ಸಫಾರಿನಾರು ಮಾಡ್ಕೊಳ್ಳಿ, ಅವ್ರ ಪ್ರಾಣಿಗಳು ಅವ್ರು ಏನಾರು ಮಾಡ್ಕೆ ಹಾಕ್ಬಿಟ್ಟೋಗ್ಲಿ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ನಮಗೇನಪ್ಪ ಅಂತಂದ್ರೆ ಈಗ ಮೊದಲು ರೈಲ್ ಕಂಬಿಗಳು ಪ್ರಿಯಾಪಟ್ಟಣ, ಹುಣಸೂರು, ಸರಗೂರು ತಾಲೂಕು, ಎಚ್ ಡಿ ಕೋಟೆ ಎಲ್ಲನೂ ಬಂದೋಬಸ್ತ್ ಮಾಡಿಕೊಟ್ಬಿಟ್ಟು ಪ್ರಾಣಿಗಳು ಕಾಡಿಂದ ಹೊರಗಡೆಗೆ ಬರಬಾರ್ದು ರೀತಿಯಲ್ಲಿ ಇವ್ರು ಮಾಡಬೇಕು, ಜಾಲರಿಗಳು ಫಿಟ್ ಮಾಡಬೇಕು, ಎಲ್ಲನೂ ಮಾಡಿ ಕಂಡೀಷನ್ ಮಾಡಿ ಕೊಡೋ ಗಂಟ ಸಫಾರಿನ ನಿಲ್ಲಿಸ್ಬೇಕು ಅಂತ ಈ ಮೂಲಕ ಎಚ್ ಡಿ ಕೋಟೆ ನಮ್ಮ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಕರ್ನಾಟಕ ರೈತ ಹಸಿರು ಸೇನೆ ವತಿಯಿಂದ ನಮ್ಮ ಇವಾಗ ತಾನೇ ಮಾತಾಡಿದಂಥ ನಮ್ಮ ಬೂದನೂರು ಮಹಾದೇವರು ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಕಮಿಟಿ ಸಂಶೋಧಕರು ರಫೀವುಲ್ಲಾ ಸಾಹೇಬರು ಮತ್ತು ಉಪಾಧ್ಯಕ್ಷರಾದಂಥ ನಮ್ಮ ಮಲ್ಲೇಣ್ಣವರು, ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ಶಶಿಕುಮಾರ್ ಅವರು, ನಮ್ಮ ಪ್ರಿಯಾಪಟ್ಟಣದ ತಾಲೂಕು ಹೋಬಳಿ ಅಧ್ಯಕ್ಷರಾದಂಥ ಗಣೇಶ್ ಅವರು ಮತ್ತು ನಮ್ಮ ರೈತ ಬಂಧುಗಳು, ನಮ್ಮ ಕಾರ್ಯದರ್ಶಿ ತಸ್ಲೀಮ್ರವರು ಇವಾಗ ವಿಚಾರಕ್ಕೆ ಬರ್ತಾಯಿದೆ. ವಿಚಾರ ಏನಪ್ಪ ಅಂತಂದರೆ, ನಿನ್ನೆ ನಮ್ಮ ಇದರಲ್ಲಿ ಪೇಪರ್ನಲ್ಲೆಲ್ಲ ನೋಡಿದಾಗ ನಮ್ಮ ಈಶ್ವರ್ ಕಂಟ್ರಿಯವರು ಏನು ಮಾಡೋರು ಅಂದರೆ ಒಂದು ಆದೇಶ ಮಾಡಿದ್ದಾರೆ ಹೊಸದಾಗಿ. ಇವಾಗ ಹೆಂಗೆ ಅಂತಂದರೆ, ಈಗ ಸಫಾರಿ ನಿಲ್ಲಿಸಿದ್ದು 3-3 ತಿಂಗಳಿಂದ, ಇವಾಗ ನಾಳೆಯಿಂದ ಇನ್ನೊಂದು ಇದು ಅತಿ ಶೀಘ್ರದಲ್ಲಿ ಚಾಲು ಮಾಡ್ತೀನಿ ಸಫಾರಿ ಮತ್ತು ರೆಸಾರ್ಟು ಸಫಾರಿ ಶುರು ಮಾಡೋದು ದುಡ್ಡು ರಾಜ್ಯಕ್ಕೆ, ನಿಮ್ಮ ಇದಕ್ಕೆ ಸರ್ಕಾರಕ್ಕೆ ಬಳಸ್ಕೊತೀರಿ. ರೆಸಾರ್ಟ್ ಮಾಡೋದು ಏನಪ್ಪ ಅಂತಂದರೆ ಇಲ್ಲಿ ಅಕ್ಕಪಕ್ಕದ ರೈತರುಗಳಿಗೆ ಒಂದು ಏನೋ ಅವ್ರು ಕೂಲಿ ಮಾಡೋರಿಗೆ ಹೆಲ್ಪ್ ಆಗ್ತದೆ. ಅದು ನ್ಯಾಚುರಲಾಗಿ ಹೇಳ್ಬೇಕು ಅಂತಂದರೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಯಾರಿಗೂ ಕೆಲಸವನ್ನು ಕೊಟ್ಟಿಲ್ಲ, ಅವರು ಹೊರಗಡೆ ಅವ್ರಿಗೆ ಕೆಲಸ ಕೊಟ್ಕೊಂಡಿರುವಂಥದ್ದು ಅವ್ರಿಗೆ ಇದು ಮಾಡಿ ಕೊಡುವಂಥ ಕೆಲಸನ ಈ ಸರ್ಕಾರ ಮಾಡ್ತಿದೆ. ಅದು ಏನಪ್ಪ ಅಂತಂದರೆ ಅನ್ಯಾಯ ವಿರೋಧ ಚಲನ ಮಾಡೋಕ್ಕೆ ನಮ್ಮ ಸರ್ಕಾರ ಇದೆ, ನ್ಯಾಯಪರವಾಗಿ ಇಲ್ಲ. ನಾವು ಹೇಳ್ತಿರೋದು ಏನಪ್ಪ ಅಂತಂದರೆ, ನೀವು ರೆಸಾರ್ಟ್ನಾರ ಮಾಡ್ಕೊಳ್ಳಿ, ಇಲ್ಲ ಈ ಸಫಾರಿ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಿಲ್ಲ. ನಮ್ಮ
ವನಸಿರಿನಾಡು ನಮ್ಮ ಪ್ರದೇಶ, ಕಾಡು ಪ್ರದೇಶ ಏನಿದೆ, ಸರಗೂರು ತಾಲೂಕಿನಿಂದ ಹಿಡಿದು ಪ್ರಿಯಾಪಟ್ಟಣದವರೆಗೂ ಎಲ್ಲ ಬರೀ ಅರಣ್ಯನೇ. ಅರಣ್ಯ ನಮ್ಮದು. ಅರಣ್ಯ ಇರೋದ್ರಿಂದ ನಮ್ಗೆ ಏನಿದೆ, ಅರಣ್ಯ ಪಕ್ಕದಲ್ಲಿರುವಂಥವ್ರು ನಾವೆಲ್ಲ. ಇಲ್ಲಿವರೆಗೂ ಬಡಗಲ್ಪುರದಲ್ಲಿ ಒಂದು 3-4 ಏನೋ ಆಗಿತ್ತು, ಹಸುಗಳೆಲ್ಲ ಆಗಿತ್ತು. ಆವಾಗ ಸಫಾರಿ ಬಂದ್ ಮಾಡಿದ್ರು. ಸಫಾರಿ ಬಂದ್ ಮಾಡಿದ ತಕ್ಷಣ ಹಸುಗಳು ಹೋಗಿಲ್ಲ. ಇಲ್ಲಿ ರೈತರಿಗೆ ಯಾವುದೇ ರೈತರಿಗೂ ಅನಾಹುತ ಆಗಿಲ್ಲ. ಧೈರ್ಯವಾಗಿ ಆಳುಗಳು ಕೆಲಸಕ್ಕೂ ಬರ್ತಿದ್ದಾರೆ, ಎಲ್ಲ ಬರ್ತಿದ್ದಾರೆ. ಅದನ್ನು ಮುರಿಯುವಂಥ ಕೆಲಸನ ಇವಾಗ ನಮ್ಮ CM ಆಗಿರ್ಬೋದು, ಮತ್ತು ನಮ್ಮ ಅರಣ್ಯ ಮಿನಿಸ್ಟ್ರು ಈಶ್ವರ್ ಖಂಡ್ರಿ ಆಗಿರ್ಬೋದು, ನಮ್ಮ ತಾಲೂಕು MLA ಸಾಹೇಬರು ಎಚ್ಚರಿಸ್ಕೋಬೇಕು. ಇವಾಗ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕು ಸ್ವಲ್ಪ ನಿಮ್ಮದಿಯಾಗಿದೆ ಅಂತಂದರೆ ರೆಸಾರ್ಟ್ ನಿಲ್ಲಿಸಿರೋದು ಅಂತ ಯೋಚನೆ ಮಾಡಬೇಕು. ಅದನ್ನು ತಕ್ಕಂತೆ ಹೇಳ್ಕೊಡ್ಬೇಕಾದ್ರೆ ಜವಾಬ್ದಾರಿ ಯಾರ್ದು ಅಂತಂದರೆ ನಮ್ಮ MLA ಅವ್ರದ್ದು. MLA ಅವ್ರು ದಯಮಾಟ್ಟು ಒಂದು ಗಮನಕ್ಕೆ ತಗೊಳ್ಳಿ. ಇದನ್ನು ಬೇರಕೇಟು ಮತ್ತು ಸೋಲಾರ್ ಅಳವಡಿಸೋ ಗಂಟ ಯಾವ ಸಫಾರಿನೂ ಕೂಡ ಯಾವ ರೆಸಾರ್ಟ್ನು ಓಪನ್ ಮಾಡೋಕ್ಕೆ ಬಿಡಬಾರ್ದು ಸಾಹೇಬ್ರೆ ಅಂತ ಕೇಳ್ಕೊತಾ, ಇವಾಗ ನಮ್ಮ ಇಲ್ಲಿ ಬಂದಿರುವಂಥ ರೈತರುಗಳಿಗೆಲ್ಲ ನಾವು ಒಂದು ಸನ್ನಿವೇಶ ಕೊಟ್ಟು, ಈಗ ನಾವು ಆಗಲ್ಲ ಸರ್, ಇದನ್ನೆಲ್ಲರೂ ಬಂದು ನಮ್ಮ ಅನ್ನೂರು ಪ್ರಕಾಶ್ ಅವರು 2-3 ಸತಿ ಕೇಳ್ಕೊಂಡವ್ರೆ. ಅಕ್ರಮ ರೆಸಾರ್ಟ್ ನಡೀತಾ ಐತೆ ಅಂತ. ಅಕ್ರಮ ರೆಸಾರ್ಟ್ ನಡೀತಾ ಐತೆ ಅಂತ ಹೇಳಿದಾಗ MLA ಅವ್ರ ಗಮನಕ್ಕೆ ಬಿದ್ದುವ 2 ರೆಸಾರ್ಟ್ ಐತೆ ಅಂತ ಆಲ್ರೆಡಿ ಇದನ್ನು ಕರ್ನಾಟಕ ರೈತ ಪರ ಹೋರಾಟಗಾರರು ಇದ್ರ ಬಗ್ಗೆ ಮಾತಾಡಿದ್ರು. ಅನ್ನೂರು ಪ್ರಕಾಶ್ ಅವರು ಇದ್ರ ಬಗ್ಗೆ ಹೋರಾಟ ಮಾಡಿದ್ರು. ಎಲ್ಲ ನಿಮ್ಗೆ ಕಿವಿಗೆ ಬಿದ್ದಿದೆ. ಅದು ಯಾವುದು ನೋಡಿ, ಅಕ್ರಮ ರೆಸಾರ್ಟ್ ಯಾವುದಿದೆ ಅದನ್ನು ಸ್ಟಾಪ್ ಮಾಡಬೇಕು ಕೂಡಲೇ. ಮತ್ತೆ ನೀವು ಈಗ ರೆಸಾರ್ಟು ಇದನ್ನು ಪೇಪರಲ್ಲಿ ಹಾಕಿರೋ ಮಟ್ಟಿಗೆ ನೀವು ಓಪನ್ ಮಾಡಬೇಕು ಅಂತಂದರೆ ಎಲ್ಲ ಕಡೆನೂ ಇದಾಕಿ ಸರ್, ಪ್ಯಾರಕೇಟ್ ಹಾಕಿ ಸೋಲಾರ್ ಅಳವಡಿಸಿ ನೀವು ಯಾವಾಗ ಬೇಕಾದ್ರೂ ರೆಸಾರ್ಟ್ನಾರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ನಮ್ಮ ತಾಲೂಕು ರೈತ ಸಂಘದವ್ರು ಹೇಳ್ಕೊತಿದ್ದೀವಿ. ನಮ್ಮ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಎಲ್ಲರೂ ಇವತ್ತು ಕೇಳ್ಕೊತಿರೋದು ಏನಪ್ಪ ಅಂತಂದರೆ, ಇದ್ರ ಬಗ್ಗೆ ನೀವು ಎಚ್ಚರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನಮಗೆ ಕ್ರಮ ಜರುಗಿಸ್ಕೊಡ್ತಿಲ್ಲ ಅಂತಂಥ ಕಾಲಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಇದ್ರ ಮೇಲೆ ನಾವು ತಗೊಳ್ತೀವಿ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ರೈತ ಬಂಧುಗಳಿಗೆಲ್ಲರೂ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ರೈತ ಸೇನೆ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರು ಬುದ್ನೂರು ಮಹದೇವ್ ಅವರ ನೇತೃತ್ವದಲ್ಲಿ ಇವತ್ತು ಏನು ನಾವು ಸಭೆ ಸೇರ್ಕೊಂಡಿದ್ದೀವಿ. ಈ ಸಭೆ ಸೇರಿರೋ ಉದ್ದೇಶ ಏನು ಅಂದ್ರೆ, ನಮ್ಮ HD ಕೋಟೆ ಭಾಗ, ಬಂಡೀಪುರ ಹಾಗೂ ನಾಗರಹೊಳೆ ವ್ಯಾಪ್ತಿಯಲ್ಲಿ ಕಾಡಂಚಿನ ಗ್ರಾಮದಲ್ಲಿ ವಾಸ ಮಾಡುತ್ತಿರುವಂತ ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತಿದ್ದು, ಹಾಗೂ ಎಷ್ಟೋ ಜನ ಸಾಕು ಪ್ರಾಣಿಗಳನ್ನ ಕಳ್ಕೊಂಡಿದ್ದಾರೆ. ಅವರ ಜೀವನ ಕಳ್ಕೊಂಡು ಇವತ್ತು ತುಂಬಾ ವನವಾಸ ಪಟ್ಟುಕೊಂಡು ಇದ್ದದ್ರಿಂದ ನಮ್ಮ ರೈತ ಸಂಘಟನೆ ಏನು ಎತ್ತೆಚ್ಕೊಂಡು ಒಂದು ಹೋರಾಟ ಮಾಡಿ 3-4 ತಿಂಗಳುಗಳು ಈ ಸಫಾರಿಯನ್ನು ಸ್ಟಾಪ್ ಮಾಡಿದ್ದು. ಆವಾಗಿಂದ ಯಾವುದೇ ತರ ತೊಂದರೆಗಳಾಗ್ದೇ, ಸಾಕು ಪ್ರಾಣಿಗಳಿಗೂ ಯಾವುದೂ ತೊಂದರೆ ಆಗ್ದೇ ಇದ್ದು, ಇವಾಗ ಏನು 4-5 ತಿಂಗಳಿಂದ ಸ್ಟಾಪ್ ಮಾಡಿ ಇವಾಗ ಮುಂದುವರಿಸ್ತಾ ಇದ್ದಾರೆ. ಅದು ಸ್ಟಾಪ್ ಮುಂದುವರಿಸೋದ್ರಿಂದ ಏನು ಅನಾಹುತ ಆಗುತ್ತಂತೆ, ಜನಸಾಮಾನ್ಯರು ಕಾಡಂಚಿನದಲ್ಲಿ ಕೆಲಸ ಮಾಡೋಕ್ಕಾಗ್ಬೋದು, ಇಲ್ಲ ಸಾಕು ಪ್ರಾಣಿಗಳನ್ನ ಅದಕ್ಕೆ ಮೇವು ಕೊಡುವಾಗ ಆಗಿರ್ಬೋದು, ಏನೋ ಒಂದು ಅನಾಹುತಗಳು ಆಗೋಕ್ಕೆ ಮುಂಚೆನೇ ನೀವು ಏನು ಕಾಡಂಚಿನ ಪ್ರದೇಶದಲ್ಲಿ ನೀವು ಟ್ರಂಚ್ ಆಗಿರ್ಬೋದು, ರೈಲ್ವೆ ಬ್ಯಾರಿಗೇಡ್ ಆಗ್ಬೋದು, ಇಲ್ಲ ಮೆಸ್ ಇದಾಗಿರ್ಬೋದು, ನಿಮ್ಮ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಬರದೇ ಇರೋ ಥರ ನೀವು ತಡೆಗಟ್ಟಿ ನೀವು ಏನೋ ಮಾಡಿ. ನಿಮ್ಮ ಅರಣ್ಯ ಸೇರಿದ್ದು ನಮಗೂ ಹಕ್ಕಿದೆ, ನಮಗೂ ಕೇಳಬೇಕು. ಆದರೆ ಜನಸಾಮಾನ್ಯರಿಗೆ ಯಾರಿಗೂ ತೊಂದರೆ ಆಗದೇನೆ ಇದನ್ನ ನಡೆಸ್ಕೊಡ್ಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇದು ಏನಾದರೂ ನೀವು ಇದೇ ಥರ ಮುಂದುವರೆದು ಏನಾದ್ರು ನಮ್ಮ ಜನರಿಗೆ ಏನಾದ್ರು ಅನಾಹುತ ಆಯಿತು ಅಂದರೆ ಇಡೀ ರಾಜ್ಯದಂತ ನಾವು ಹೋರಾಟಗಳನ್ನ ಮಾಡುತ್ತಾ ಬೇಕಾಗುತ್ತೆ. ನಮ್ಮ ತಾಲೂಕು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ HD ಕೋಟೆ ಭಾಗದಲ್ಲಿ ಇವಾಗ ಏನು ನಮ್ಮ ಗಂಗಾಧರ್ ಸರ್ ಹೇಳ್ದಂಗೆ ಮುಂದಿನ ಗುರುವಾರದಲ್ಲಿ ನಾವು HD ಕೋಟೆ ಭಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ, ಇದನ್ನ ಏನಾದ್ರು ಸ್ಟಾಪ್ ಮಾಡಲಿಲ್ಲ ಅಂದರೆ.